ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ವಿಡಿಯೋಗೆ ಸುಸ್ವಾಗತ. ಸ್ವಲ್ಪ ಇದು ಶಾಕಿಂಗ್ ನ್ಯೂಸ್ ಥರ ಆಗ್ತದೆ. ಸೊ ಗೊತ್ತಿರುವ ಹಾಗೆ ಎಲ್ಲರೂ ಕೂಡ ಈಗೇನು ಸ್ಕ್ರೀನ್ ಮೇಲೆ ತೋರಿಸ್ತಿದ್ದಾರೆ, ಈ ಒಂದು ಅಂದರೆ ಕೇಳಿದಲ್ಲಿ ಹೋಗಿಬಿಟ್ಟು ಚಾಯ್ಸ್ ಎಂಟ್ರಿ ಮಾಡಿಬಿಟ್ಟು ಕನ್ಫರ್ಮೇಷನ್ ಸ್ಲಿಪ್ ಮಾಡ್ಕೊಂಡು ಅಡ್ಮಿಷನ್ ಯಾರೆಲ್ಲ ಹೋಗ್ತಿದ್ರು ಪೇಮೆಂಟ್ ಮಾಡಿಬಿಟ್ಟು ಎಲ್ಲರೂ ಹುಡುಗರು ಚಾಯ್ಸ್ ಎಂಟ್ರಿ ಮಾಡ್ತಿದ್ರಿ. ಈಗಾಗಲೇ 2ನೇ ತಾರೀಕು ಅಂದರೆ 3ನೇ ತಾರೀಕು ಬಂದಿತ್ತು. ಅದು ಆ್ಯಕ್ಚುಲಿ ನೋಡಿದರೆ ಸುಮಾರು ಒಂದು 9 ರಿಂದ 10 ದಿನಗಳ ಕಾಲ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ಕೊಡ್ತಾ ಹೋದ. ಅಂದರೆ ಎಲ್ಲನೂ ಕೂಡ ಒಮ್ಮೆಲೇ ಕೊಡಲಿಲ್ಲ, ಒಂದೊಂದೇ ಕೋರ್ಸ್. ಫಾರ್ ಎಕ್ಸಾಂಪಲ್ ಫಸ್ಟ್ ಡೇ ಮಾಡಿದ್ರು ಇಂಜಿನಿಯರಿಂಗ್ ಕೊಟ್ಟರು, ಅದಾದ ತಕ್ಷಣ ಅಗ್ರಿಕಲ್ಚರ್ ವೆಟರ್ನರಿ ಬಿ ಫಾರ್ಮಾ ಫಾರ್ಮಡಿ ಕೊಟ್ಟರು. ಅದಾದ ತಕ್ಷಣ ನೆಕ್ಸ್ಟ್ BPT BPO ಮತ್ತು HS ಮತ್ತು ಆರ್ಕಿಟೆಕ್ಚರು ಈ ಥರ ಎಲ್ಲ ಕೋರ್ಸಸ್ ಕೊಡ್ಕೊತ ಹೋದರು. ಆಮೇಲೆ BS ನರ್ಸಿಂಗು, ಆಮೇಲೆ ಹೋಮಿಯೋಪತಿ ಕೊಟ್ಟರು. ಇಷ್ಟು ಕೋರ್ಸಸ್ ಸ್ಟೂಡೆಂಟ್ ಏನಪ್ಪ ಅಂದರೆ ಚಾಯ್ಸ್ ಎಂಟ್ರಿ ಇಲ್ಲಿವರೆಗೂ ಕೂಡ ಮಾಡ್ತಾಯಿದ್ರಿ, ಇನ್ನೂ ಕೂಡ ಮಾಡಬೇಕನ್ನೋರು ಕೂಡ ಇದ್ದೀರಾ. ಓಕೆ, ಗೊತ್ತು ನನಗೆ. ಬಟ್ ಸ್ಟಿಲ್ ಏನಂತಂದರೆ ಆ್ಯಸ್ ಪರ್ ಶೆಡ್ಯೂಲ್ ನಮಗೆ ಗೊತ್ತಿರುವಾಗೆ ಇಂಜಿನಿಯರಿಂಗ್ದವ್ರಿಗೆ ಲಾಸ್ಟ್ ಡೇಟ್ ಅಂತ ಮೆನ್ಷನ್ ಮಾಡಿದ್ದಿಲ್ಲ. ಬಟ್ ಇಷ್ಟರವರೆಗೆ ಅಂತ ಅಷ್ಟು ಹೇಳಿದ್ರು. ಬಟ್ ರಿಮೈನಿಂಗ್ ಕೋರ್ಸಸ್ 12ನೇ ತಾರೀಕು ಅಂತ ಹೇಳಿದ್ರು, ಅಂದರೆ ಇವತ್ತಂತ ಹೇಳಿದರು. ಬಟ್ 14ನೇ ತಾರೀಕು ಲಾಸ್ಟ್ ಡೇಟ್ ಅಡ್ಮಿಷನ್ ಮಾಡೋದಿದೆ, ಆಯಿತಾ. ಬಟ್ ಇವಾಗ ಏನಂತಂದರೆ ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂತಂದರೆ, ಸೊ ಈ ಸದ್ಯಕ್ಕೆ ಏನಂತಂದರೆ ನಿಮಗೆ ಇದೇ ಒಂದು ವೆಬ್ಸೈಟಲ್ಲಿ ಬಂತಂದರೆ ನಿಮ್ಮದು ಏನು ಕೆಲಸ ಇದೆ ಅಂತಂದರೆ, ನಿಮ್ಮದು ಆಪ್ಷನ್ ಎಂಟ್ರಿ ಪೇಜ್ ಇಲ್ಲಿ ಏನು ಕೆಲಸ ಇಲ್ಲ, ಆ್ಯಂಡ್ ಇಲ್ಲಿ ಅಲಾಟ್ಮೆಂಟಲ್ಲೂ ಕೂಡ ಏನು ಕೆಲಸ ಇಲ್ಲ, ಆ್ಯಂಡ್ ಅಕೌಂಟ್ ಸೆಟ್ಟಿಂಗ್ ಇಲ್ಲೂ ಕೂಡ ಏನು ಕೆಲಸ ಇಲ್ಲ. ಸ್ವಲ್ಪ ಕೆಳಗಡೆ ಬಂತಂದರೆ ಅಡ್ಮಿಷನ್ ಅಂತ ನೋಡಿ, ಇಲ್ಲಿ ಎಲ್ಲನೂ ಕೂಡ ನಿಮ್ಮದು ಚಾಯ್ಸ್ ಎಂಟ್ರಿ ಮಾಡೋದಿತ್ತು. ಬಟ್ ನಾವು ಈಗ ಏನಂತಂದರೆ ಚಾಯ್ಸ್ ಎಂಟ್ರಿ ಲಿಂಕ್ ಈಸ್ ಏನಂತಂದರೆ ಹಾಪ್ ಆಗಿದೆ, ಓಪನ್ ಆಗಿಲ್ಲ. ಎಸ್ಪೆಷಲಿ ಅಂತಂದರೆ ಹುಡುಗರಿಗೆ ಕ್ವೆಶನ್ ಕಾಡ್ತಾ ಇರೋದು, ಇಂಜಿನಿಯರ್ ಸ್ಟೂಡೆಂಟ್ಗೆ ಎಷ್ಟು ಹುಡುಗರು ಚಾಯ್ಸ್ ಎಂಟ್ರಿ ಮಾಡಬೇಕಂತ ಇರ್ತಾರೆ. ಬಟ್ ಅವ್ರಿಗೆ ಏನಂತಂದರೆ ಇನ್ನೂ ಕೂಡ ಮಾಡಿಲ್ಲ. ಓಕೆ, ಈ ರೀಸೆಂಟಾಗಿ ಅಂತಂದರೆ BS ನರ್ಸಿಂಗು ಮತ್ತು ಹೋಮಿಯೋಪತಿ ಮಾಡೋರು ಕೂಡ ಚಾಯ್ಸ್ ಎಂಟ್ರಿ ಸದ್ಯಕ್ಕಂತೂ ಕ್ಲೋಸ್ ಆಗಿದೆ, ನಿಮ್ಗೆಲ್ಲ ಗೊತ್ತಿದೆ. ಸೊ 12ನೇ ತಾರೀಕು ಕೊಟ್ಟಿದ್ರು ಬಿಡಿ. ಆ್ಯಸ್ ಪರ್ ನಾವು ಶೆಡ್ಯೂಲ್ ನೋಡ್ತಾ ಹೋಗೋಣ. ಇಲ್ಲಿ ಶೆಡ್ಯೂಲಲ್ಲಿ ನೋಡ್ತಾ ಹೋದಾಗ ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತಂದರೆ, ಇಂಜಿನಿಯರ್ ಸ್ಟೂಡೆಂಟ್ಗೆ ಹೇಳ್ತೀನಿ ನೋಡಿ, ಇಂಜಿನಿಯರ್ ಸ್ಟೂಡೆಂಟ್ಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೊಟ್ಟಿದ್ರ, ಬಟ್ ಎಲ್ಲಿವರೆಗೂ ಕೂಡ ಅಂತ ಕೊಟ್ಟಿಲ್ಲ. ಜಸ್ಟ್ 14ನೇ ತಾರೀಕು ಲಾಸ್ಟ್ ಡೇಟ್ ಅಡ್ಮಿಷನ್ ಅಂತ ಹೇಳಿದರು. ಸೇಮ್ ಅದೇ ರೀತಿ ಕೃಷಿ ವಿಜ್ಞಾನ ಅದು ಕೂಡ ತಗೊಂತಂದರೆ ಅವ್ರದ್ದು ಕೂಡ ಅಂತ ಎಲ್ಲಿವರೆಗೂ ಡೇಟ್ ಹೇಳಿಲ್ಲ, ಬಟ್ ಅಡ್ಮಿಷನ್ ಲಾಸ್ಟ್ ಡೇಟ್ ಅಂತ ಹೇಳಿದರು. ಬಟ್ ಇಲ್ಲಿ ಕೆಳಗಡೆ ನೋಡಿ, ಯೋಗ ಮತ್ತು ನ್ಯಾಚುರೋಪತಿ ಈ ಒಂದು ಸ್ಟೂಡೆಂಟ್ಗೆ ಏನಂತಂದರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಕರೆಕ್ಟು. ಬಟ್ 12ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ರು. ಸೇಮ್ ಇವ್ರಿಗೂ ಕೂಡ 12ನೇ ತಾರೀಕು ಕೊಟ್ಟಿದ್ರು. ಆ್ಯಂಡ್ ಹೋಮಿಯೋಪತಿ ಕೂಡ 12ನೇ ತಾರೀಕು, ಅಂದರೆ ಇವತ್ತು ಲಾಸ್ಟ್ ಅಂತ ಕೊಟ್ಟಿದ್ರು. ಓಕೆ, ಸೊ ಇವಾಗ ಇಲ್ಲಿ ಏನು ಹೇಳಿಕ್ಕೆ ಹೋಗ್ತಾ ಇದೀವಪ್ಪ ಅಂತಂದರೆ, ಲಾಸ್ಟ್ ಟೈಮಿಂಗ್ ಹೇಳಿದ್ದಿಲ್ಲ ಇವರು. ಗೊತ್ತಿರೋ ಬಗ್ಗೆ ಇಷ್ಟು ಈ ಲಾಸ್ಟ್ ಡೇಟು 12 ಅಂತ ಹೇಳಿದ್ರು ಅಷ್ಟೇ, ಬಟ್ ಟೈಮಿಂಗ್ ಹೇಳಿದ್ದಿಲ್ಲ. ಬಟ್ ನಮಗೆ ಈ ಸದ್ಯಕ್ಕೆ ಕಾಡ್ತಿರೋ ಪ್ರಶ್ನೆ, ಓಕೆ ಕೆಳಗಡೆ ಇರುವಂಥ ಕೋರ್ಸಸ್ಗೇನೋ ಲಾಸ್ಟ್ ಡೇಟ್ ಮೆನ್ಷನ್ ಮಾಡಿದ್ರು. ಬಟ್ ಈ ಇಂಜಿನಿಯರಿಂಗು, ಕೃಷಿ ವಿಜ್ಞಾನ, ವೆಟರ್ನರಿ, ಬಿ ಫಾರ್ಮಾ ಮತ್ತು ಫಾರ್ಮಡಿ ಹೋದೆ ನೋಡಿ, ಯಾವುದೇ ರೀತಿಯಾಗಿ ಡೇಟ್ ಏನಾದರೂ ಕಾಣಿಸ್ತಾ ಇದೆಯಾ ಲಾಸ್ಟ್ ಡೇಟು? ಇಲ್ಲಲ್ವಾ. ಸೊ ಹೌ ಅಂತ ಹೇಳ್ತಿದ್ದೇನೆ. ಅಂದರೆ ಯಾಕೆ ಇವರು ಚಾಯ್ಸ್ ಎಂಟ್ರಿ ಕ್ಲೋಸ್ ಮಾಡಿದರು? ಓಕೆ, ಹೋಗ್ಬಿಟ್ಟು ಒಂದು ಟೈಮ್ ನೋಡಿರಿ, ಬೇಕಾದ್ರೆ ಇಂಜಿನಿಯರ್ ಸ್ಟೂಡೆಂಟ್ ಬೇಕಾದ್ರೆ ಯಾರಾದರೂ ಇಂಜಿನಿಯರ್ ಸೀಟ್ ಸಿಕ್ಕೋರು ಬೇಕಾದ್ರೆ ನೋಡಿರಿ, ನಿಮಗೆ ಚಾಯ್ಸ್ ಎಂಟ್ರಿ ಎನೇಬಲ್ ಆಗ್ಲಿಕ್ಕೆ ಬರ್ತಾರೆ. ಲೈಕ್ ಎಕ್ಸಾಂಪಲ್ ಏನು ನಿಮ್ಗೆ ಲೈವ್ ತೋರಿಸ್ತೀನಿ ಬೇಕಾದ್ರೆ. ಇದೆ ನೋಡಿ, ಈ ಒಂದು ಸ್ಟೂಡೆಂಟ್ಗೆ ಏನಂತಂದರೆ ಇಂಜಿನಿಯರ್ಗೆ ಸೀಟ್ ಸಿಕ್ಕಿರೋದು, ಆಯಿತಾ. ಇಂಜಿನಿಯರಿಂಗ್ಗೆ ಸೀಟ್ ಸಿಕ್ಕಿದೆ. ಸೊ ಕೆಳಗಡೆ ಬಂದು ನೋಡಿದಾಗ ಏನಂತಂದರೆ ಚಾಯ್ಸ್ ಎಂಟ್ರಿ ಸದ್ಯಕ್ಕೆ ಕ್ಲೋಸ್ ಆಗಿದೆ 12ನೇ ತಾರೀಕು. ಓಕೆ, ಬಟ್ ಕೆಳಗಡೆ ಇರೋರಿಗೆ ಕೊಟ್ಟಿದ್ರು, ಬಟ್ ಮೇಲ್ಗಡೆ ಯಾಕೆ ಕೊಡಲಿಲ್ಲ? ಸೊ ಒಂದು ಕ್ವಶನ್ಸ್ ನಮ್ಗೇನು ಕಾಡ್ತಿರೋದು ಅಂತಂದರೆ, ಈಗ ಇನ್ನೂ ಕೂಡ ನೀಟ್ ಅವ್ರದ್ದು ಇನ್ನೂ ಕೂಡ ಏನಪ್ಪ ಅಂತಂದರೆ, ನೀಟ್ ಅವ್ರದ್ದು ಇನ್ನೂ ಕೂಡ ಕಂಪ್ಲೀಟಾಗಿ ಇನ್ನೂ ಕೂಡ ಚಾಯ್ಸ್ ಎಂಟ್ರಿನೇ ಸ್ಟಾರ್ಟ್ ಆಗಿಲ್ಲ. ಆ್ಯಕ್ಚುಲಿ 9 ಸ್ಟಾರ್ಟ್ ಆಗಬೇಕಿತ್ತು, ಅದು ಎಕ್ಸ್ಟೆಂಡೆಡ್ ಆಗ್ತಾ ಹೋಗಿ ಅವ್ರು ನಿನ್ನೆ ಒಂದು ಮೆನ್ಷನ್ ಮಾಡಿದ್ರು 11ನೇ ತಾರೀಕು ಮಾಡ್ತೀನಿ ಅಂತಂದು. ಈಗ ಮತ್ತೆ MCC ಮತ್ತೆ ಮುಂದಕ್ಕೆ ಹೋಗಿದ್ದಕ್ಕೆ ಈಗ 13 ಅಥವಾ 14ನೇ ತಾರೀಕು ಸ್ಟಾರ್ಟ್ ಆಗ್ಬೋದು. ಓಕೆ, ನಮ್ಮದು ನೀಟು ಅಂದರೆ ಮೆಡಿಕಲ್ ಡೆಂಟಲ್ದು. ಸೊ ಇರಲಿ, ಅವ್ರದ್ದು ಮಾಡ್ತಾರೆ ಅಂತಂದಾಗ ನಮ್ಮ ಕೇದಲ್ಲಿ ಇವ್ರಿಗೆ ಯಾಕೆ ನಮ್ಮ KCET ಸ್ಟೂಡೆಂಟ್ಗೆ ಯಾಕೆ ಯಾವುದೇ ರೀತಿ ಡೇಟ್ ಮೆನ್ಷನ್ ಮಾಡಲಿಲ್ಲ? ಇಲ್ಲಿ ಕೆಳಗಡೆ ಕೊಟ್ಟವ್ರೆ, ಓಕೆ ಒಪ್ಕೋತೀವಿ. ಬಟ್ ಇಂಜಿನಿಯರ್ ಸ್ಟೂಡೆಂಟ್ಗೆ ಮತ್ತು ಕೃಷಿ ವಿಜ್ಞಾನ, ವೆಟರ್ನರಿ, ಬಿ ಫಾರ್ಮಾ ಮತ್ತು ಫಾರ್ಮಡಿ ಇದ್ದವ್ರಿಗೆ ಏನು ಕೂಡ ಡೇಟ್ ಮೆನ್ಷನ್ ಮಾಡಿದೆ. ಸೊ ಜಸ್ಟ್ ಇಲ್ಲಿವರೆಗೂ ಅಂತ ಹಾಕೊಂಡ್ಬಿಟ್ರೆ ಡೇಟ್ ಯಾವ ರೀತಿ ತಿಳ್ಕೊಬೇಕು. ಓಕೆ, ಸೊ ನಮ್ಗೆ ಆ್ಯಸ್ ಪರ್ ನಮ್ಮ ಶೆಡ್ಯೂಲ್ ಪ್ರಕಾರ ಲಾಸ್ಟ್ ಡೇಟ್ ಬಂದುಬಿಟ್ಟು ನಿಮಗೆ ಗೊತ್ತಿರುವಾಗ 14ನೇ ತಾರೀಕು ಅಡ್ಮಿಷನ್ನು. ಅಂದರೆ ನಾವು ಏನಪ್ಪ ಅಂದರೆ ಈಗ ಪೇಮೆಂಟ್ ಮಾಡಿಬಿಟ್ಟು ಅಡ್ಮಿಷನ್ನು ಯಾವಾಗ ಎಷ್ಟರೊಳಗಡೆ ಹೋಗ್ಬೇಕಪ್ಪ ಅಂತಂದರೆ 14ನೇ ತಾರೀಕು. ಇವತ್ತು 12ನೇ ತಾರೀಕು ಅಂತ ಮೆನ್ಷನ್ ಮಾಡಿದ್ರಲ್ವ, ಟೈಮಿಂಗ್ ಮೆನ್ಷನ್ ಮಾಡಿದಾರಾ? ಇಲ್ಲಿ ಕಾಣಿಸ್ತಿದ್ರೆ ಟೈಮಿಂಗ್ ಮೆನ್ಷನ್ ಮಾಡಿದಾರಾ? ಇಲ್ಲ, ಅದು ಕೂಡ ಟೈಮಿಂಗ್ ಇಲ್ಲ. ಸೊ ಈಗ ಕ್ವಶನ್ಸ್ ಕಾಡ್ತಿರೋದು ಹುಡುಗರಿಗೆ ಡೌಟ್, ಯಾಕಂದರೆ ಎಷ್ಟೋ ಹುಡುಗರು ಕೂಡ ಚಾಯ್ಸ್ ಎಂಟ್ರಿ ಮಾಡಿಲ್ಲ. ಯಾಕಂದರೆ ಕನ್ಫ್ಯೂಷನಲ್ಲಿ ಇರ್ತಾರೆ, ಮಾಡ್ಬೇಕಂತ ಕೂತಿರ್ತಾರೆ. ಬಟ್ ಸದ್ಯಕ್ಕೆ ಕ್ಲೋಸ್ ಆಗಿದೆ, ವರಿ ಮಾಡ್ಕೋಬೇಡಿ. ನಾನು ನಿಮ್ಗೆ ಹೇಳಕ್ಕೆ ಹೋಗ್ತಿರೋದು ಇಷ್ಟೇ. ಸೊ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನೀಟ್ ಅವ್ರದ್ದು ಈಗಾಗಲೇ ಏನೋ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗಿ ಅಡ್ಮಿಷನ್ ಸ್ಟಾರ್ಟ್ ಆಗಿಬಿಟ್ಟಿದ್ರೆ, ಅಂದರೆ ಮೆಡಿಕಲ್ ಮತ್ತು ಡೆಂಟಲ್ಗೆ ಏನಾದರೂ ಇನ್ ಕೇಸ್ ಅಡ್ಮಿಷನ್ ಸ್ಟಾರ್ಟ್ ಆಗಿಬಿಟ್ಟಿದ್ರೆ ಶೆಡ್ಯೂಲ್ ಈಗಿರುತ್ತದೆ, ಮುಂದೆ ಬರೀತಿತ್ತು. ಬಟ್ ಈ ಸದ್ಯಕ್ಕೆ ಏನಾಗಿದೆ, ಇನ್ನೂ ಕೂಡ ಚಾಯ್ಸ್ ಎಂಟ್ರಿ ನೀಟ್ ಅವ್ರು ಸ್ಟಾರ್ಟ್ ಆಗಿಲ್ಲ. ಸೊ ಅಬ್ವಿಯಸ್ಲಿ ನಾನು ಹೇಳ್ತೀನಿ, ಈ ಈ ಎಲ್ಲ ಒಂದು ಕೋರ್ಸಸ್ ಇಲ್ಲಿ ಏನು ಕಾಣಿಸ್ತಿದೆ ನೋಡಿ, ಈಗ ಇಂಜಿನಿಯರಿಂಗು, ಅಗ್ರಿಕಲ್ಚರು, ವೆಟರ್ನರಿ, ಬಿ ಫಾರ್ಮಾ, ಫಾರ್ಮಡಿ, ಯೋಗ ಮತ್ತು ನ್ಯಾಚುರೋಪತಿ, BPT BPO, HS ಮತ್ತು ಆರ್ಕಿಟೆಕ್ಚರ್, BS ನರ್ಸಿಂಗ್, ಹೋಮಿಯೋಪತಿ ಇಷ್ಟು ಕೋರ್ಸಸ್ ಕೂಡ ಏನು ಮಾಡ್ತಾರೆ ಅಂತಂದರೆ ಈಗ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ. ವರಿ ಮಾಡ್ಕೋಬೇಡಿ. ಇನ್ನೂ 2 ಡೇಸ್ ಅಂದರೆ ಚಾಯ್ಸ್ ಎಂಟ್ರಿ ಇನ್ನೂ ಕೂಡ 2 ಡೇಸ್ ಎಕ್ಸ್ಟೆಂಡೆಡ್ ಮಾಡ್ತಾರೆ. ಅಡ್ಮಿಷನ್ ಕೂಡ ಒಂದು 2 ಡೇಸ್ ಎಕ್ಸ್ಟೆಂಡ್ ಮಾಡ್ತಾರೆ. ಸದ್ಯಕ್ಕಂತೂ ಕ್ಲೋಸ್ ಇದೆ, ವರಿ ಬೇಡ.
ನೀವು ಯಾರೆಲ್ಲ ಈ ಗಾಳಿ ಚಾಯ್ಸ್ ಎಂಟ್ರಿ ಮಾಡಿತ್ತಂದರೆ ಖುಷಿ ವಿಚಾರ. ಇನ್ ಕೇಸು ಮಾಡಿಲ್ಲ ಅಂತಂದರೆ ಸ್ವಲ್ಪ ವೇಟ್ ಮಾಡಿರಿ, ಎನೇಬಲ್ ಮಾಡ್ತಾರೆ. ಅಥವಾ ಇನ್ನು 1 hour 2 hour ಬಿಟ್ಬಿಟ್ಟು ಅವಾಗ ಹೋಗ್ಬಿಟ್ಟು ಚಾಯ್ಸ್ ಎಂಟ್ರಿ ಲಿಂಕ್ ಏನಿದೆ ಅದನ್ನು ಓಪನ್ ಮಾಡಿಕೊಂಡು ಚಾಯ್ಸ್ ಎಂಟ್ರಿ ಮಾಡಿಲ್ಲ. ಅದಕ್ಕೆ ನಾನು ದಿನ ನೋಡಿ ಡೈಲಿ ಚಾಯ್ಸ್ ಎಂಟ್ರಿ 3ನೇ ತಾರೀಕು ಎಲ್ಲರೂ ಕೂಡ ಸ್ಟಾರ್ಟ್ ಆಗಿದೆ. ಅಂದರೆ 2 ಅಂತ ಕೊಟ್ಟಿದ್ದಾರೆ, ಬಟ್ 3ನೇ ತಾರೀಕು ಸ್ಟಾರ್ಟ್ ಆಗಿದೆ. 3ನೇ ತಾರೀಕಿಂದ ಹಿಡಿದ್ಬಿಟ್ಟು ಈಗ ಸ್ಟಿಲ್ ಇವತ್ತು ಡೇಟ್ ಬಿಟ್ಟು 12. ದಿನ ಬೆಳಗ್ಗೆ ಬಂದು 15 ಹೇಳ್ತೀನಿ, ಹೋಗಿ ಯಾರೆಲ್ಲ ಚಾಯ್ಸ್ ಎಂಟ್ರಿ ಇದುವರೆಗೂ ಕೂಡ ಮಾಡಿಲ್ಲ ಪ್ಲೀಸ್ ಹೋಗಿ ಮಾಡಿ. ಯಾಕಂದ್ರೆ ಲಾಸ್ಟ್ಗೆ ಅದು ಸ್ವಲ್ಪ ಏನಾದರೂ ಏರಿಫೇರ್ ಆಗ್ತಾ ಇರ್ತದೆ ಅಂದು ಪ್ರತಿಯೊಂದು ವಿಡಿಯೋದಲ್ಲಿ ಯಾವುದೋ ಒಂದು ಏನಾದರೂ ಇನ್ಫಾರ್ಮೇಷನ್ ಹೇಳ್ತೀವಿ ಅಂತಂದರೆ ಸ್ಟಾರ್ಟ್ ಮಾಡದೆ ಚಾಯ್ಸ್ ಎಂಟ್ರಿ ಮಾಡಿರಿ ಅಂತಲೇ ಹೇಳ್ತಾ ಇರ್ತಿದ್ದೆ. ಆದರೂ ಕೂಡ ಕೆಲವೊಂದಿಷ್ಟು ಹುಡುಗರು ಅಂತಂದರೆ ಚಾಯ್ಸ್ ಎಂಟ್ರಿ ಮಾಡಿಲ್ಲ. ನಿಮ್ಮ ಒಂದು ಬೇಜವಾಬ್ದಾರಿತನ. ಇಷ್ಟೊತ್ತು ಲೇಟ್ ಮಾಡಬಾರ್ದುಕೊಂಡ್ರು. ಯಾಕಂದರೆ ನೀವು ಅಡ್ಮಿಷನ್ ಹೋಗ್ತಿದ್ದೀರಾ, ಇದಕ್ಕೋಸ್ಕರನೇ ಕಾಯ್ತಿದ್ದೀರಾ ನೀವು. ಯಾಕಂದರೆ ನೀವು ಅಡ್ಮಿಷನ್ ಮಾಡಿಸ್ಬೇಕಂತಲೇ ಇಷ್ಟೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ. ಆದರೂ ಕೂಡ ಈ ರೀತಿ ಡಿಲೇ ಮಾಡ್ಕೊಂಬಂದರೆ ನಿಮಗೆ ಎಫೆಕ್ಟ್ ಆಗುತ್ತೆ. ನೋಡಿ ಈಗ ಸದ್ಯಕ್ಕೆ ಕ್ಲೋಸ್ ಆಗಿದೆ, ಓಪನ್ ಮಾಡ್ತಾರಂತ ಆಲ್ಮೋಸ್ಟ್ 90% ಇದೆ. ಅಂದರೆ ವಾಪಸ್ ಇನ್ನೂ ಒಂದು 2 days ಎಕ್ಸ್ಟೆಂಡ್ ಮಾಡ್ತಾರಂತ ನಮಗೂ ಹೋಪ್ ಇದೆ. ಯಾಕಂದರೆ ನೀಟ್ ಅವ್ರದ್ದು ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ. ಹೆಂಗಿದ್ರು ಕೂಡ ಸೆಕೆಂಡ್ ಅಂತಂದರೆ KCT ನೀಟ್ ಕಂಬೈಂಡ್ ಆಗಿ ಕೌನ್ಸಿಲಿಂಗ್ ನಡೀತದೆ. ಸೊ ಹಂಗಾಗಿ ಡೇಟ್ ಎಕ್ಸ್ಟೆಂಡ್ ಮಾಡಲೇಬೇಕು, ಅವರು ಮಾಡ್ತಾರೆ. ಆ್ಯಂಡ್ ಅದರಲ್ಲೂ ಕೂಡ ಹೋಮಿಯೋಪತಿ BSnS ಸ್ಟೂಡೆಂಟ್ಗೆ ಇತ್ತೀಚೆಗೆ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗಿರೋ ಕಾರಣ ಅವ್ರಿಗೆ ಭಾಳ ದಿನ ಕೊಟ್ಟು ಇವ್ರಿಗೆ ಸ್ವಲ್ಪ ದಿನ ಕೊಡ್ತೀನಿ, ಆ ರೀತಿ ಮಾಡ್ಲಿಕ್ಕೆ ಬರಲ್ಲ. ಸೊ ಇವಾಗ ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂತಂದರೆ, ಈ ಸದ್ಯಕ್ಕೆ ಕ್ಲೋಸ್ ಮಾಡಿದ್ದಾರೆ, ಮತ್ತೆ ವಾಪಸ್ ಓಪನ್ ಮಾಡ್ತಾರೆ, ಆಯಿತಾ, ಇರಲಿ. ಬಟ್ ಈ ಟೈಮ್ ಈ ಥರ ಮಾಡ್ಬೇಕು, ನಿಮ್ಗೆ ಕೇಳಿದವ್ರು ಭಯ ಪಡಿಸ್ಬೇಕು. ಹಂಗಾದ್ರೆ ನಿಮ್ಗೆ ಸ್ವಲ್ಪ ಅರ್ಥ ಆಗುತ್ತೆ. ನೆಕ್ಸ್ಟ್ ಟೈಮ್ ಈ ಥರ ಮಾಡ್ಲತ್ತಾರ ಇಲ್ಲ, ಏನಾದರೂ ಮಾಡಿಬಿಡೋಣಪ್ಪ ಅಂತ ಅನಿಸುತ್ತೆ. ಸೊ ಹಂಗಾಗಿ ಹೇಳೋದು ನಿಮಗೆ ಚಾಯ್ಸ್ ಎಂಟ್ರಿ ಅವ್ರು ಬಿಟ್ಟಾಗ ಒನ್ ಡೇ ತೊಗೋರಿ ಅಷ್ಟೇ. ನಾನು ನಿಮಗೆ ಅದಕ್ಕೆ ಫಸ್ಟ್ ಡೇ ಬೇಕಾದರೆ ವೇಟ್ ಮಾಡಿರಿ, ಸೆಕೆಂಡ್ ಡೇ ಮಾಡ್ಕೊಂಡ್ಬಿಡ್ಬೇಕು. ಲಾಸ್ಟಿಗೆ ಹೋಗ್ಬಾರ್ದು ಮತ್ತು ಸ್ಟಾರ್ಟಿಂಗ್ ಹೋಗ್ಬಾರ್ದು, ಮಿಡಲ್ಸ್ ಇರ್ತಾವಲ್ಲ ಆರಾಮ್ ಮಾಡ್ಕೊಂಡ್ಬಿಡ್ಬೇಕು ಅವಾಗೆಲ್ಲನೂ, ಆಯಿತಾ. ಸರಿ ಕೊಂಡ್ರಿ. ಬಟ್ ಈ ಸದ್ಯಕ್ಕಂತೂ ಯಾರೆಲ್ಲ ಈಗಾಳೆ ಚಾಯ್ಸ್ ಎಂಟ್ರಿ ಮಾಡಿದ್ರು ಅದರ ಚಾಯ್ಸ್ 1 ಕೊಟ್ಟವರು ಈಗಾಳೆ ಚಾಯ್ಸ್ 1 ಕೊಟ್ಟಿತ್ತಂದರೆ ಪೇಮೆಂಟ್ ಮಾಡಿರಿ ನಿಮಗೆಲ್ಲನೂ ಕೂಡ ಕನ್ಫರ್ಮೇಷನ್ ಸ್ಲಿಪ್ಪು ಬರ್ತದೆ. ಅದೆಲ್ಲ ಅದಾದ ತಕ್ಷಣ ಅಡ್ಮಿಷನ್ 14ನೇ ತಾರೀಕು ಒಳಗಡೆ ಹೋಗ್ಬಿಟ್ಟು ಅಡ್ಮಿಷನ್ ಮಾಡಿಸ್ರಿ. ಮತ್ತು 14ನೇ ತಾರೀಕು ಮೇಲೆ ಇನ್ ಕೇಸ್ ಡೇಟ್ ಎಕ್ಸ್ಟೆಂಡ್ ಆಗಲಿ ಹೋತಂದ್ರೆ ಮತ್ತು 14ನೇ ತಾರೀಕು ಒಳಗಡೆ ಹೋಗ್ಬೇಕು. ಅದ್ರ ಮೇಲೆ ಹೋತಂದ್ರೆ ಇದು ಕೂಡ ಕ್ಯಾನ್ಸಲ್ ಆಗ್ತದೆ. ಸರಿ, ಆ್ಯಸ್ ಪರ್ ಶೆಡ್ಯೂಲ್ ಸದ್ಯಕ್ಕೆ ಇದು ಡೇಟು ಇದೆಲ್ಲನೂ ಕೂಡ ಬಿಟ್ಟಾಕ್ರಿ. ನೀಟ್ ಸ್ಟೂಡೆಂಟ್ಗೆ ಅದು ಕಂಪ್ಲೀಟಾಗಿ ಕಿತ್ತಾಕ್ತಾರೆ, ವಾಪಸ್ ಶೆಡ್ಯೂಲ್ ಬರ್ತದೆ. ಯಾರಿಗೆ ನೀಟ್ ಸ್ಟೂಡೆಂಟ್ಗೆ ಮಾತ್ರ ಹೇಳ್ತಿದ್ದೀನಿ. ಸರಿ ಕೊಂಡ್ರು. ರಿಮೈನಿಂಗ್ ನೋಡೋಣ, ಏನಾದರೂ ಎಕ್ಸ್ಟೆಂಡೆಡ್ ಆಯಿತು, ಏನಾದರೂ ಬಿಡ್ತಾರೆ. ಪಕ್ಕಕ್ಕೆ ಏದವ್ರು ಏನಂತಾರೆ ಡೇಟ್ ಎಕ್ಸ್ಟೆಂಡ್ ಆಗಿರೋ ಬಗ್ಗೆ ಇಷ್ಟರಲ್ಲಿ ಏನಾದರೂ ಒಂದು ಅಪ್ಡೇಟ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬಂತಂದರೆ ಹೇಳ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.